ನಮಸ್ಕಾರ. ನಮ್ಮ ಜೊತೆಯಲ್ಲಿ ಅನೇಕ ಜನರು ಬಂದು ಸೇರ್ಕೊಂತಾರೆ, ಅನೇಕ ಜನರು ಬಿಟ್ಟು ಹೋಗ್ತಾರೆ. ಈ ರೀತಿಯಾದ ಒಂದು ಪ್ರಕ್ರಿಯೆ ನಡೀತಾನೆ ಇರ್ತದೆ. ಒಂದಿಷ್ಟು ಕೂಡ್ತದ, ಒಂದಿಷ್ಟು ಕಳೀತದ. ಹೊಸದು ಬಂದು ಸೇರ್ಕೊಂತದ, ಹಳೇದು ಬಿಟ್ಟು ಹೋಗ್ತದೆ. ಈ ರೀತಿ ನಡೆದೇ ಇರ್ತದೆ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ವಿಷಯ ಆಗಿರ್ಬೋದು. ಹೊಸ ಹೊಸ ವಿಷಯಗಳು ಬಂದು ಸೇರ್ಕೊಂತಾವ. ಕೆಲವೊಂದು ವಿಷಯಗಳು ನಾವು ಬಿಟ್ಬಿಡ್ತೀವಿ. ಹೊಸ ಹೊಸ ವಸ್ತುಗಳು ಬಂದು ಜಾಗ ತುಂಬ್ತಾವ, ಹಳೆ ವಸ್ತುಗಳು ಜಾಗ ಖಾಲಿ ಮಾಡ್ತಾವ. ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರ, ಹಳೆ ವ್ಯಕ್ತಿಗಳು ದೂರ ಆಗ್ತಾರೆ. ಈ ರೀತಿಯಾದ ಒಂದು ಪ್ರಕ್ರಿಯೆ ನಡೀತಾನೆ ಇರ್ತದೆ. ಕೆಲವೊಂದು ಸಂಬಂಧಗಳು ಉಂಟಾಗ್ತವೆ ಹೊಸದಾಗಿ, ಕೆಲವೊಂದು ಸಂಬಂಧಗಳು ಕಳ್ಸ್ಕೊಂಡಿರ್ತವೆ. ಇದು ನಿರಂತರ ಪ್ರಕ್ರಿಯೆ. ಇದು ಸಾಮಾನ್ಯ ಕ್ರಿಯೆ ನಡೀತಾನೆ ಇರಬೇಕು. ಅಂದ್ರೆ ಮಾತ್ರ ಜೀವನಕ್ಕೆ ಒಂದು ಹೊಸತನವನ್ನ ಉಂಟಾಗ್ತದೆ, ಜೀವನಕ್ಕೊಂದು ಚಲನೆ ಸಿಗ್ತದೆ. ಇಲ್ಲಾಂದ್ರೆ ನಮ್ಮ ಜೀವನ ನಿಂತು ನೀರಾಗ್ತದಲ್ಲಿ. ನಿಂತು ನೀರಾಗಬಾರ್ದು, ಜೀವನಕ್ಕೊಂದು ಶಕ್ತಿ ಬರಬೇಕು, ಜೀವನಕ್ಕೊಂದು ಹೊಳಪು ಬರಬೇಕು ಅಂತಂದ್ರೆ ಈ ರೀತಿಯ ಬದಲಾವಣೆ ಸಾಗ್ತಾನೆ ಇರಬೇಕು. ಸಾಗುವಂತ ಸಂದರ್ಭದಲ್ಲಿ ಕೆಲವೊಂದು ಡೈಮಂಡ್ ರಿಲೇಷನ್ಸ್, ವಜ್ರದಂತಹ ಮುತ್ತಿನಂತಹ ಸಂಬಂಧಗಳು ಮೊದಲು ಇರ್ತದ, ನಂತರನೂ ಇರ್ತದ. ಕೆಲವುಗಳು ಮಾತ್ರ, ಎಲ್ಲ ಸಂಬಂಧಗಳೆಲ್ಲ. ಕೆಲವು ವಸ್ತುಗಳು ಮೊದಲು ಬಂದು ಸೇರ್ಕೊಂತ ಕಳಿಸ್ಕೊಂಡು ಹೋಗುತ್ತೆ. ಕೆಲವೊಂದು ವಿಷಯಗಳು ಸೇರ್ಕೊಂತಾವ, ಅವು ನಮ್ಮಲ್ಲಿ ಉಳಿತಾವ, ಮರ್ತೋಗೋದಿಲ್ಲ. ಅಂತ ಕೆಲವೊಂದು ಬಹುಮೂಲ್ಯವಾದ ವ್ಯಕ್ತಿಗಳು, ವಿಷಯಗಳು, ವಸ್ತುಗಳು ನಮ್ಮ ಹತ್ರ ಇರ್ತವೆ. ಕೆಲವು ಆದ್ರೆ ನಮ್ಗೆ ಸೇರಿದಂತಹ ಎಲ್ಲ ವಸ್ತುಗಳು ನಮ್ಮ ಹತ್ರ ಇರೋದಿಲ್ಲ. ನಮ್ಗೆ ತಿಳಿದಂಥ ಎಲ್ಲ ವಿಷಯಗಳು ಅವು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯೋದಿಲ್ಲ. ಎಷ್ಟು ಜನರೊಂದಿಗೆ ನಮ್ಮ ಒಂದು ಸಂಬಂಧ ಬೆಸುಗೆ ಆಗಿರ್ತದೆ, ಆ ಎಲ್ಲ ಸಂಬಂಧಗಳು ನಮ್ಮ ಹತ್ರ ಉಳ್ಕೋದಿಲ್ಲ. ಅದರಲ್ಲಿ ಅದೆಷ್ಟೋ ಸಂಬಂಧಗಳು ಕಳ್ಸ್ಕೊಂಡು ಹೋಗ್ಬಿಡ್ತಾವೆ, ಅದೆಷ್ಟೋ ವಸ್ತುಗಳು ಕಳ್ಸ್ಕೊಂಡು ಹೋಗ್ಬಿಡ್ತಾವೆ, ಅದೆಷ್ಟೋ ವಿಷಯಗಳನ್ನ ನಾವು ಮರ್ತು ಬಿಡ್ತೀವಿ. ಈ ರೀತಿ ಆಗ್ತದೆ. ಕೆಲವೊಂದು ಸಾರಿ ನಮ್ಗೆ ದುಃಖ ಆಗ್ತದೆ, ಆ ವ್ಯಕ್ತಿ, ವಿಷಯ, ವಸ್ತುಗಳನ್ನ ಕಳೆದುಕೊಂಡಾಗ. ಆ ದುಃಖ ನಮ್ಮ ಜೊತೆ ಆಗಬಾರ್ದು ಅಂತಂದ್ರೆ ಇದ್ದು ಇಲ್ಲದಂತಿರಬೇಕು. ಈ ಒಂದು ಸಂಬಂಧಕ್ಕೆ, ಈ ಒಂದು ವಸ್ತುವಿಗೆ, ಈ ಒಂದು ವಿಷಯಕ್ಕೆ ಕೊನೆಗೆ ಇವತ್ತು ನಾನು ಬಂದು ಸೇರೋದಂದ್ರೆ ಅದು ಒಂದಿನ ಬಿಟ್ಟು ಹೋಗ್ತದ ಅನ್ನೋದು ನಮ್ಮ ನೆನಪಿನ ಇಟ್ಕೋಬೇಕು ಅಷ್ಟೇ. ಅಷ್ಟಿಟ್ಕೊಂಡು ಮುಕ್ತ ಮನಸ್ಸಿನಿಂದ ಮಗುವಿನಂತೆ ನಾವು ಇದ್ದೇವೆ ಅಂತಂದ್ರೆ ಇರೋ ನನ್ ಚಂದ ಇರುತ್ತೆ. ಅದರಲ್ಲಿ ನಮ್ಗೆ ವ್ಯತ್ಯಾಸ. ಗಿಡ ನೋಡ್ರಿ, ಮರ ದಿಂದ ಅನೇಕ ಎಲೆಗಳು ಉದುರ್ತವೆ, ಹೂಗಳು ಅರಳಿ ಉದುರಿ ಬೀಳುತ್ತವೆ. ಹಂಗಂತ ಬಿದ್ದಂತ ಹೂಗಳು ಮತ್ತೆ ಹೇಳೋದಿಲ್ಲ. ಬೇರುಗಳು ಗಟ್ಟಿಯಾಗಿದ್ದು ಅಂದ್ರೆ ಆ ಗಿಡದಲ್ಲಿ ಹೊಸ ಹೂಗಳು ಅರಳುತ್ತವೆ. ಹಂಗ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ವ್ಯಕ್ತಿಗಳು ಕಳಿಸ್ಕೊಂಡು ಹೋಗ್ತಾರೆ, ವಿಷಯಗಳು ಬಿಟ್ಟು ಹೋಗ್ತವೆ, ವಸ್ತುಗಳು ದೂರ ಆಗ್ತವೆ. ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸ, ಪರಿಶುದ್ಧವಾದ ವ್ಯಕ್ತಿತ್ವ ನಮ್ದಾಗಿತ್ತು ಅಂದ್ರೆ ಅನೇಕ ಹೊಸ ಹೂಗಳು, ಹೊಸ ಸಂಬಂಧಗಳು, ಹೊಸ ವ್ಯಕ್ತಿಗಳು ನಮ್ಗೆ ಪರಿಚಯ ಆಗ್ತಾವೆ, ಹೊಸ ವಿಷಯಗಳು ನಮಗೆ ಸಿಗ್ತವೆ, ಹೊಸ ಜ್ಞಾನ ನಮಗೆ ಸಿಗ್ತದೆ, ಹೊಸ ವಸ್ತುಗಳು ನಮಗೆ ಸಿಗ್ತವೆ. ಈ ರೀತಿಯಿಂದ ನಾವು
ನಮ್ಮಿಂದ ಏನು ದೂರ ಆದಾಗ ದುಃಖ ಪಡ್ತೀವಿ, ಅದನ್ನ ಬಿಟ್ಬಿಡ್ಬೇಕು. ದೂರ ಆಗೋ ಸಮಯ ಬಂದಾಗ ದೂರ ಆಗಿ ಹೋಗ್ಯದ. ಆದ್ರೆ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದ್ರೆ, ನಮ್ಮಲ್ಲಿ ಪರಿಶುದ್ಧವಾದ ಭಾವನೆಗಳು, ಸರಿಯಾದ ಭಾವನೆಗಳು ನಮ್ಮಲ್ಲಿ ಇದ್ವು ಅಂದ್ರೆ ಮತ್ತೆ ಹೂಗಳು ಅರಳುತ್ತಾವ. ಬೇರುಗಳು ಗಟ್ಟಿಯಾಗಿತ್ತಂದ್ರ, ಮರದಲ್ಲಿ ಅರಳಿದ ಹೂಗಳು ಬಿದ್ದಂದ್ರೆ ಮತ್ತೆ ಅರಳೋದಿಲ್ಲ, ಹೊಸ ಹೂವು ಅರಳ್ತದ ಬೇರುಗಳು ಗಟ್ಟಿಯಾಗಿತ್ತಂದ್ರ. ಹಂಗ ನಮ್ಮಲ್ಲಿ ಪರಿಶುದ್ಧತೆ ಇತ್ತು ಅಂದ್ರ, ಉತ್ತಮತೆ ಇತ್ತು ಅಂದ್ರ, ಹೊಸ ಹೊಸ ಸಂಬಂಧಗಳ ಹೂ ಅರಳುತ್ತದ, ಹೊಸ ಹೊಸ ವಿಷಯಗಳ ಜ್ಞಾನದ ಹೂ ಅರಳುತ್ತದ, ಹೊಸ ಹೊಸ ವಸ್ತುಗಳು ನಮಗೆ ಬಂದು ಸೇರುವಂತ ಹೂ ಅರಳುವಿಕೆ ಅಲ್ಲಿ ಉಂಟಾಗ್ತದ. ಅದಕ್ಕಾಗಿ ಬೇರುಗಳು ಗಟ್ಟಿಯಾಗಿ ಬಳಸ್ಕೊಳ್ಬೇಕು ನಾವು. ಉತ್ತಮತೆಯನ್ನು ನಮ್ಮಲ್ಲಿ ನಾವು ಸೇರಿಸಿಕೊಳ್ಬೇಕು. ಎಷ್ಟು ಸಂಬಂಧವನ್ನು ಬಂಧನದಲ್ಲಿ ಇಟ್ಕೊಂಡು ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಮುಕ್ತತೆ ಇದೆ ಅನ್ನೋದು ಮುಖ್ಯ, ಎಷ್ಟು ನಿಷ್ಕಲ್ಮಶ ಅನ್ನೋದು ಮುಖ್ಯ. ನಿಷ್ಕಲ್ಮಶವಾದ ಬಂಧನ ಇತ್ತಂದ್ರೆ ಅದೆಷ್ಟು ದೂರ ಆದ್ರೂ ಯಾವಾಗ ಸೇರಿದ್ರು ಮತ್ತ ಅದೇ ಆತ್ಮೀಯತೆ ಅಲ್ಲಿ ಉಂಟಾಗ್ತವ್ರ. ಅದಕ್ಕಾಗಿ ನಾವು ನಮ್ಮ ಬೇರುಗಳನ್ನು, ನಮ್ಮೊಳಗಿನ ನಿಷ್ಕಲ್ಮಶತೆಯನ್ನ, ನಮ್ಮೊಳಗಿನ ಉತ್ತಮತೆಯನ್ನು, ನಮ್ಮಲ್ಲಿನ ಒಳ್ಳೆಯತನವನ್ನ ನಾವು ಹೆಚ್ಚಿಸಿಕೊಳ್ಳಬೇಕು. ಬೇರುಗಳನ್ನು ಗಟ್ಟಿಯಾಗಿ ಮಾಡ್ಕೊಳ್ಳೋ ಕ್ರಿಯೆ ಅಂದ್ರೆ ಅದೇ. ಅದರಿಂದ ಏನಾಗ್ತದೆ ಅಂದ್ರೆ ಹೊಸ ಹೊಸ ಹೂಗಳು ನಮ್ಮ ಜೀವನದಲ್ಲಿ ಅರಳುತ್ತಾವ, ಹೊಸ ಹೊಸ ವಿಷಯಗಳು ನಮಗೆ ಬಂದು ಸೇರ್ತಾವ, ತಿಳಿತದ ನಮಗೆ. ಹೊಸ ವಸ್ತುಗಳು ಬಂದು ನಮಗೆ ಸೇರ್ತಾವ, ಹೊಸ ವ್ಯಕ್ತಿಗಳ ಜೊತೆ ನಮ್ಮ ಉತ್ತಮವಾದ ಸಂಬಂಧ ಉಂಟಾಗ್ತದೆ. ಅದಕ್ಕಾಗಿ ನಾವು ಒಳ್ಳೆಯದನ್ನು ನಮ್ಮ ಸೇರಿಸಿಕೊಳ್ಬೇಕು. ಮತ್ತೆ ಕೆಲವೊಂದು ಇದು ಪ್ರಕೃತಿಯ ನಿಯಮ. ಗಿಡದಲ್ಲಿ ಎಲೆಗಳಾಗ್ತವೆ, ಹಣ್ಣಾಗ್ತವೆ, ಉದುರ್ತದೆ, ಮತ್ತೆ ಹೊಸ ಎಲೆಗಳು ಚಿಗುರ್ತವೆ. ಯಾವುದೋ ಒಂದು ಸಂಬಂಧ ದೂರ ಆಗೈತೆ ಅಂತಂದ್ರೆ, ಯಾವುದೋ ಒಂದು ವಸ್ತು ನಮ್ಮಿಂದ ಕಳ್ಕೊಂಡಿವಿ ಅಂತಂದ್ರೆ, ಯಾವುದೋ ಒಂದು ವಿಷಯ ನಾವು ಮರ್ತೋಗಿವಿ ಅಂತಂದ್ರೆ, ನಾವು ಅರ್ಥ ಮಾಡ್ಕೋಬೇಕು ಹೊಸದಕ್ಕಲ್ಲಿ ಒಂದು ಅವಕಾಶ ಉಂಟಾಗ್ಯದ ಅಂತೇಳಿ. ಹೊಸದು ಅದಕ್ಕಿಂತ ಉತ್ತಮವಾದ ನಮ್ಮ ಜೀವನದಲ್ಲಿ ಬರೋದು ಅದ ಅಂತೇಳಿ ನಾವು ತಿಳ್ಕೋಬೇಕು. ಆಶಾವಾದದಿಂದ ಬದುಕುವುದನ್ನು ಹೀಗೆ. ಧನ್ಯವಾದಗಳು.